ಉದ್ಘಾಟಕರಾಗಿ ಪಾಲ್ಗೊಂಡಿದ್ರಿ, ಈಗ ಕವಿಗೋಷ್ಠಿಗೂ ಬಂದು ಭಾಗವಹಿಸಿದ್ರೆ ಇದ್ರ ಬಗ್ಗೆ ನಿಮ್ಗೆ ಏನು ಏನಂದರೆ ಎಷ್ಟೆಷ್ಟು ಭಾಗವಹಿಸಿದ್ರು ಕೂಡ ನನಗೆ ಅಷ್ಟಷ್ಟು ಸಂತೋಷ ಹೆಚ್ಚುತ್ತಾನೆ ಇದೆ. ಈ ಹಾಲು ಉಕ್ಕಬೇಕು ಅಂತಾರಲ್ಲ, ಹಾಗೆ ಆನಂದ ಉಕ್ತಾ ಇದೆ. ಕಾರಣ ಏನಂದರೆ ನಾನು ಬಾಲ್ಯದಿಂದ ಈ ಮೈಸೂರಿನ ವಾತಾವರಣದಲ್ಲಿ ಬೆಳೆದಂಥವನು, ಇಲ್ಲಿ ಓದ್ದವನು, ಇಲ್ಲಿ ಕೆಲಸಕ್ಕೆ ಸೇರಿದವನು, ಇಲ್ಲಿ ನನಗೊಬ್ಬ ಹೆಂಡ್ತಿನೂ ಸಿಕ್ಕಿದ್ಲು. ಹೀಗಾಗಿ ಇಂಥ ಮೈಸೂರಿನ ದಸರಾ ಎಷ್ಟೊಂದು ನೋಡಿದ್ದೇನು. ಅದರಿಂದ ನನಗೆ ಅಯ್ಯೋ ಹಿಂದೆ ಎಲ್ಲ ನೋಡಿಬಿಟ್ಟಿದ್ದೀನಲ್ಲ, ಇನ್ನೇನು ಹೊಸ್ತು ಅಂತ ಅನ್ನಿಸ್ತಾನೇ ಇಲ್ಲ. ಅಯ್ಯೋ ಇನ್ನೂ ಎಷ್ಟೊಂದು ವ್ಯತ್ಯಾಸ ಆಗಿದೆ, ಎಷ್ಟೊಂದು ಬೆಳವಣಿಗೆ ಇದೆ, ಎಷ್ಟು ಚೆಂದ ಮಾಡ್ತಾರೆ. ಈ ಕಾಲಕ್ಕೆ ತಕ್ಕ ಹಾಗೆ ಎಲ್ಲ ಆಧುನಿಕ ಸೌಲಭ್ಯಗಳನ್ನು ಸಲಕರಣೆಗಳನ್ನೆಲ್ಲ ಸೇರಿಸಿಕೊಂಡು ಇದು ಹೊಸ ಬೆಳಕಿನಲ್ಲಿ ನಮ್ಮ ದಸರಾ ಮಿಂಚೋ ಹಾಗೆ ಮಾಡ್ತಾ ಇದ್ದಾರಲ್ಲ. ಇಲ್ಲಿ ವ್ಯವಸ್ಥಾಪಕರುಗಳು, ಸರ್ಕಾರ, ಜಿಲ್ಲಾಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ನೋಡಿ ಹೋಗ್ತಾ ಇದ್ದರೆ ದಟ್ಟಣೆ ಪಾಪ ನಡೆಯೋಕ್ಕೆ ಆಗಲ್ಲ, ಅಂಥದ್ರಲ್ಲೇ ಬಿಡು ಮಾಡ್ಕೊಂಡು. ಇದು ಮೈಸೂರಿನ ವೈಶಿಷ್ಟ್ಯ, ಇದು ಮೈಸೂರಿನ ಶಕ್ತಿ, ಇದು ಮೈಸೂರಿನ ಕಾಂತಿ. ನಮಸ್ಕಾರ. ಕವಿಗೋಷ್ಠಿ ಬಗ್ಗೆ ಕವಿಗೋಷ್ಠಿ ನೋಡಿ, ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ 8 ವರ್ಷ, ಅಧ್ಯಕ್ಷರಾಗಿ 8 ವರ್ಷ, ನೂರಾರು ಕಾರ್ಯಕ್ರಮ ಮಾಡಿದವನು. ಆದರೆ ಅವುಗಳಲ್ಲಿ ಯಾವಾಗಲೂ ತುಂಬ ಯಶಸ್ವಿ ಆಗ್ತಾ ಇದ್ದಿದ್ದು ಕವಿಗೋಷ್ಠಿನೇ. ಮುಖ್ಯವಾಗಿ ನಾನು ಹೇಳಬೇಕಾದೊಂದು ಮಾತಿದೆ, ನೀವು ಇದನ್ನು ಮಾಧ್ಯಮದ ಮೂಲಕ ಹೇಳಿ. ಈ ಹೊತ್ತು ಇಡೀ ಭಾರತದಲ್ಲಿ ಬಹಳ ಶ್ರೇಷ್ಠರಾದಂತಹ ಯುವಕ ಯುವತಿಯರು, ಕವಿಗಳು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಎಷ್ಟು ಸುಂದರವಾದ ಕವಿತೆಯನ್ನು ಹೊಸ ಜನಾಂಗ ಇವತ್ತು ಯುವಕ ಯುವತಿಯರು ಅದನ್ನು ಓದೋದೇ ಒಂದು ಆನಂದ. ನಾವು ಆ ಕಾಲದಲ್ಲಿ ಹುಡುಗರಾಗಿದ್ದಾಗ ಇಷ್ಟೊಂದು ಕವಿತೆಗಳು ಬರೆಯುವ ಕವಿಗಳು ನಮ್ಮ ನಡುವೆ ಇರಲಿಲ್ಲ. ಇವತ್ತು ನೂರಾರು ಸ್ವರ. ಅದರಿಂದ ಕನ್ನಡ ಶ್ರೀಮಂತವಾಗಿ. ಯುವ ಕವಿಗಳಿಗೆ ಏನು ಹೇಳ್ತಾರೆ? ಯುವ ಕವಿಗಳು ಓದಬೇಕಿಂತ ಅದರಲ್ಲಿ ಭಾಗವಹಿಸಬೇಕು. ಯಾರ್ದೋ ಒಂದು ಕವಿತೆ ಯಶಸ್ವಿಯಾಗಿದ್ದರೆ ಯಾಕೆ ಅವ್ರ ಕವಿತೆ ಯಶಸ್ವಿಯಾಗಿದೆ, ಇನ್ನೊಂದು ಯಾರೋ ವಿಫಲರಾದರೆ ಯಾಕೆ ವಿಫಲ ಆದರು ಅಂತ ಈ ರೀತಿ ತೌಲನಿಕ ಅಧ್ಯಯನದಿಂದ ತಮ್ಮ ಪ್ರತಿಭೆಯನ್ನು ಅದಕ್ಕೆ ಹೊಸ ಮಸಿಬೇಕು, ಅದನ್ನು ಹೊಸ ಕಾಂತಿ, ಶಕ್ತಿ, ಪುಷ್ಟಿ, ಸತ್ವ ತುಂಬಿಕೊಳ್ಳೋ ಹಾಗೆ ಯಾವ ದಿಕ್ಕಿನಲ್ಲಿ ಹೋದರೆ ಸಾಧ್ಯ ಅನ್ನೋದನ್ನು ಅರಿತುಕೊಳ್ಳೋದಕ್ಕೆ ಇಂಥ ಕವಿಗೋಷ್ಠಿಯಲ್ಲಿ ಭಾಗವಹಿಸೋದು, ಈ ವೇದಿಕೆ ಅದಕ್ಕೆ ಒಳ್ಳೆಯ ಅವಕಾಶ.